ಯಶೋದ, ಇವತ್ತು ಚಿನ್ನದ ಬಳೆಗಳು ನನಗೆ ನೀನು ಕೊಡಬೇಕಾಗಿರೋ ಗಿಫ್ಟು. ಯಾಕೋ ಶಿಖ, ನಿನಗೋಸ್ಕರ ಎಂಥ ದೊಡ್ಡ ಕೆಲಸ ಮಾಡ್ಕೊಂಬಂದಿದ್ದೀನಿ ಗೊತ್ತಾ ನಾನು. ಅದಕ್ಕೋಸ್ಕರ ನೀನು ನನಗೆ ವಾಪಸ್ ಏನಾದರೂ ಕೊಡಲೇಬೇಕು. ಪ್ರಪಂಚದಲ್ಲಿ ನಡೆಯೋದೇ ಕೊಡೋದು ತಗೊಳ್ಳೋದು, ಈ ಬಿಸ್ನೆಸ್ ಅಲ್ವಾ. ಹಾಗಾಗಿ ಚಿನ್ನದ ಬಳೆ ಇವತ್ತೇ ಬೇಕು. ಚಿನ್ನದ ಬಳೆ ಅಲ್ಲ ರಚಮ್ಮ, ನೀನಿರೋ ಈ ಹೈಟ್ಗೆ, ನಿನ್ನ ತೂಕಕ್ಕೆ ನೀನು ಹಾಕಿರೋ ಚಿನ್ನನೇ ನಿನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಅದೇನು ಜಾಸ್ತಿ ಆಗಿದೆ. ಈಗ ನಿಂಗೆ ಚಿನ್ನದ ಬಳೆ ಬೇಕಾ? ಬಳೆ ನೋಡಮ್ಮ, ನೀನು ನನ್ನ ಹತ್ರ ಒಂದು ಕೆಲಸ ಮಾಡು ಅಂದೆ, ಅದನ್ನು ನಾನು ಚಾಚೂ ತಪ್ಪದೆ ಮಾಡಿದ್ದೀನಿ. ಇಂಥ ಸರ್ವಿಸ್ಗೆ ನಿನ್ನ ರೇಂಜ್ಗೆ ಒಂದು ಚಿನ್ನದ ಬಳೆ ಕೊಡ್ಸೋಕೆ ಕುಯ್ಯೋ ಮರಿಯೋ ಅಂತೀಯಲ್ಲ. ಕ್ರಿಯನರು ಅಂತ ಕೆಲಸ ಏನು ಮಾಡ್ಕೊಂಬಂದ್ಬಿಟ್ಟಿದ್ಯೋ. ಇವತ್ತಿಂದ ಆ ಕಲ್ಯಾಣಿ, ಆ ಹಳೆ ಕಲ್ಯಾಣಿಯಾಗಿ ಉಳಿಯೋದಿಲ್ಲ. ಮತ್ತೆ ಅವಳ ಜಾಗದಲ್ಲಿ ಈಗ ಇರೋದು ದಾಕ್ಷಾಯಿಣಿ. ದಾಕ್ಷಾಯಿಣಿನ? ನಾವು ಹೇಳಿದ್ದನ್ನು ಕೇಳಿಕೊಂಡು ಈ ಮನೆಗಾಗ ದುಡ್ಕೊಂಡು ಎಲ್ಲರ ಯೋಗಕ್ಷೇಮನ ವಿಚಾರಿಸ್ಕೊಂಡು ಹಾಕಿದ ತಾಳಕ್ಕೆ ಕುಣಿಯೋ ದಾಕ್ಷಾಯಿಣಿ. ಮಂತ್ರಿಸಿದ ವಿಭೂತಿನ ಅವಳ ಹಣ್ಣೆಗೆ ಹಚ್ಚಿದ್ದೀನಿ. ಖೇಲ್ ಖತಮ್, ದುಕಾನ್ ಬಂದ್. ರಾಜಮ್ಮ, ನೀನೇ ಹೋಗ್ಬಿಟ್ಟು ಹಚ್ಚಿ ಬಂದ್ಯಾ? ವಿಭೂತಿ ಮ್ಯಾಟರ್ನಲ್ಲಿ ನಾನೇನು ಸುಳ್ಳು ಹೇಳ್ತೀನ? ಅವಳು ಹಚ್ಚಿಸ್ಕೊಂಡ್ಲ ಅಂತ ಕೇಳಿದೆ. ಪ್ರೊಫೆಷನಲ್ ನಾವು, ಅವಳು ಹಚ್ಚಿಸ್ಕೊಳ್ಳೇಬೇಕು. ರಾಜಮ್ಮ, ವರ್ಕ್ ಆಗ್ತಾ ಇದೆಯಾ? ಅವಳ ನಡವಳಿಕೆನಲ್ಲಿ ಇವತ್ತೇನಾದರೂ ಒಂಥರ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ನೀನೇ ನಿನ್ನ ಕಣ್ಣಾರೆ ನೋಡು. ಶಾಕ್ ಆಗಿ ಸೆಕೆ ತಗೊಂಡು ಬಿಡ್ತೀಯ. ಬಾ. ಮಾವ ಕಾಫಿ. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೇಡ. ರಾಜಮ್ಮ ವಿಭೂತಿ ಹಚ್ಕೊಂಡಿದ್ದಾಳೆ ಅಂತಂದರೆ ಅವಳನ್ನ ಬಿಟ್ಟು ಮಿಕ್ಕಿದ ಮನೆಯವ್ರು ಎಲ್ಲರೂ ಹಚ್ಕೊಂಡಿದ್ದಾರಲ್ಲ. ಸರಿಯಾಗಿ ನೋಡು, ಹಚ್ಕೊಂಡಿಲ್ವಾ? ಅವಳ ಹಣೆಯಲ್ಲಿ ಒಂದು ಚೂರು ವಿಭೂತಿ ಇಲ್ಲ, ಖಾಲಿ ಇದೆ. ನೀನೇ ಹೋಗಿ ಹಚ್ತೆ ಅಂತಂದೆ. ನಾನೇ ಹಚ್ಚಬೇಕಿತ್ತೇನೋ, ಸ್ವಲ್ಪ ಮಿಸ್ ಆಗೋಯ್ತು. ನೀನು ಹಚ್ಚಿಲ್ಲ ಅಂತಂದರೆ ಬೇರೆ ಯಾರ ಕೈ ಕೊಟ್ಟೆ ಅದನ್ನು? ನಾನು ಅದನ್ನು ವಿನಯ್ ಕೈ ಕೊಟ್ಟೆ. ಅವಳು ಗಂಡ ಅಲ್ವಾ, ಅವಳು ಹಚ್ಚಿದ್ರೆ ನ್ಯಾಚುರಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಪ್ರಸಾದ ಕಣಪ್ಪ, ಹಚ್ಚಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ. ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದೆ ರಾಜಮ್ಮ. ಪ್ರಸಾದ ಅಂತ ಕೊಟ್ಟರೆ ಮತ್ತು ಎಲ್ರಿಗೂ ಸೇರಿದ್ದಾನೆ ರಾಜಮ್ಮ. ಒಳ್ಳೆ ಕೊತ್ತೆ ಆಗೋಯ್ತು. ತಡಿ, ವಿನಯನ್ನೇ ಕೇಳ್ತೀನಿ. ವಿನಯ್, ನಾನು ವಿಭೂತಿ ಕಲ್ಯಾಣಿಗೆ ಹಚ್ಚು ಅಂತ ಕೊಟ್ಟಿದ್ನಲ್ಲ, ಅದು ದೇವ್ರ ಪ್ರಸಾದ, ನೀನು ಹಚ್ಚಲಿಲ್ಲ. ಅಜ್ಜಿ, ಕಲ್ಯಾಣಿಗೆ ಸ್ಕಿನ್ ಅಲರ್ಜಿ, ಅದಕ್ಕೆ ಹಣೆಗೆ ಹಚ್ಚಲಿಲ್ಲ. ಮಂಗಸೂರ್ತಕ ಹಾಕೊಂಡಿದ್ದಾಳೆ ನೋಡಿ, ಮಿಗ್ದವರೆಲ್ಲ ಹಣೆಗೆ ಹಚ್ಕೊಂಡಿದ್ದಾರೆ. ವಿಭೂತಿ ಸ್ಕಿನ್ ಅಲರ್ಜಿ ಅಂತೆ. ಇವಳಿಗೆ ಮಾತ್ರ ವಿಭೂತಿ ಹಚ್ಚಿದ್ರೆ ಅಲರ್ಜಿ ಆಗುತ್ತೆ ಅಂದರೆ ಬಹಳ ಡೇಂಜರ್ ಕಣೆ, ಡೇಂಜರು. ಆದರೆ ಅವಳ ಹೆಸರಲ್ಲೇ ಅಲ್ವಾ ರಾಜಮ್ಮ ಮಂತ್ರಿಸಿರೋದು. ಈಗ ಅವಳು ಹಚ್ಕೊಂಡಿಲ್ಲ ಅಂತಂದರೆ ಹೋಗಲಿ ಬಿಡು. ಈಗ ಒಂದೊಳ್ಳೆ ವಿಷಯ ಏನು ಅಂದರೆ, ಮನೇಲಿರೋ ಎಲ್ಲರ ತಲೆ ಕೆಟ್ಟ ಆಲೋಚನೆಗಳು ಹೊಟ್ಟು ಬಿಡುತ್ತೆ. ಇಡೀ ಮನೇಲಿ ಎಲ್ಲರ ಮನಸ್ಸು ಕ್ಲೀನಾಗಿರುತ್ತೆ.
ಯಾಕೆ ನೋಡ್ತಿದ್ಯಾ? ಒಳ್ಳೆ ವಿಷಯನೇ ಆಗ್ಬಹುದು. ಹ್ಮ್ ಹ್ಞೂ ನೀನಾದ್ರೂ ವಯಸ್ಸಲ್ಲಿ ಚಿಕ್ಕವಳಾಗಿದ್ದಿದ್ರೆ ಹತ್ತಿರದು ಕಿಟಕಿಯಿಂದ ಕುಕ್ಕಾಕ್ಬಿಡ್ತಾ ಇದ್ದೆ ನಿನ್ನ. ನಾನು ಏನು ಮಾಡಲೆ? ಅಲರ್ಜಿ ಅಂತೆ ಮುಂಡದಕ್ಕೆ. ಅದೆಲ್ಲ ಸುಳ್ಳು. ಅವಳಿಗೆ ನಮ್ಮ ಪ್ಲ್ಯಾನ್ ಎಲ್ಲ ಗೊತ್ತಾಗಿದೆ. ಅದು ನಂಗೆ ಹೆಂಗಮ್ಮ ಗೊತ್ತಾಗಬೇಕು? ಮೊದಲಿನಿಂದ ಹೊರಡು ನೀನು. ಕೋಪ ಮಾಡ್ಕೊಬೇಡ್ರಿ ಯೇಸು. ನಿಂಗೂ ವಿಭೂತಿ ಹಚ್ಚಲ. ಹಚ್ಚು ಬಾ ಹಚ್ಚು ಬಾ, ಹೊರಡಿಲಿಂದ ಮೊದಲು. ಅನಂತ್ ನಿರಂಜನ್, ಅನಂತ್ ನಿರಂಜನ್. ಓ ಸ್ವಾಮಿಗಳು, ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾರು ಕರೆಸಿದ್ದೀವ್ರನ್ನ? ನಾನೇ ಕರೆಸಿದ್ದಣ್ಣ. ಯಾಕೆ? ಈ ಮನೆ ತುಂಬ ಶಾಂತವಾಗಿತ್ತು. ಯಾಕೋ ಬರ್ತಾ ಬರ್ತಾ ವಾತಾವರಣನೂ ಬದಲಾಗಿ ಹೋಗ್ತಾ ಇದೆ, ಹಾಗೆ ಮನೇಲಿರೋರ ಮನಸ್ಸುಗಳು ಬದಲಾಗಿ ಹೋಗ್ತಿದೆ ಅಣ್ಣ. ಇತ್ತೀಚೆಗಷ್ಟೇ ನಮ್ಮ ಮನೆಯಲ್ಲಿ ಶುಭ ಸಮಾರಂಭ ನಡೀತಲ್ವಾ, ಯಾರ್ದೋ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ಟಿದೆ ಅಣ್ಣ. ಅದಕ್ಕೆ ಮನೇಲಿ ಶಾಂತ ಮಾಡಿಸೋಣ ಅಂತ ಕರೆದೆ ಅಣ್ಣ, ಅಷ್ಟೇ. ಓಹೋ, ಇವರು ಶಾಂತ ಮಾಡ್ತಾರಾ? ನಂಗೆ ಗೊತ್ತಣ್ಣ. ನಿನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಇಷ್ಟ ಇಲ್ಲ ಅಂತಲೂ ನನಗೆ ಗೊತ್ತು. ನನ್ನ ಸಮಾಧಾನಕ್ಕೋಸ್ಕರ ಪ್ಲೀಸ್ ಅಣ್ಣ, ಬೇಗ ಮುಗಿಸ್ಬಿಡ್ತಾರಣ್ಣ, ಬೇಗ ಮುಗಿಸ್ಬಿಡ್ತಾರೆ. ಸ್ವಾಮಿಗಳೇ, ನೀವು ಶುರು ಹಚ್ಕೊಳ್ಳಿ. ಅನಂತ್ ನಿರಂಜನ್. ನಿರಂಜನ್, ಅನಂತ್ ನಿರಂಜನ್. ಏನ್ ಮಾಡ್ತಾ ಇದೀಯಾ? ಮಂತ್ರ. ಯಾರಿಗೆ? ಈ ಮನೆಯಲ್ಲಿರೋ ಪೀಡೆ ಪಿಶಾಚಿಗಳನ್ನ ಹೊರಗೋಡಿಸ್ತಾ ಇದ್ದೀನಿ. ಪೀಡೆ ಪಿಚಾಚಿ?